ಹಾಯ್ ಹೆಲೋ ನಾನು ನಿಮ್ಮ ಹರ್ಷಿತಾ ಚೇತನ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಇವತ್ತು ನಾವು ಹಾಸನಿಂದ ಊರಿಗೆ ಹೊರಟ್ವಿ. ಬೆಳಗ್ಗೆ 11 ಆಗಿತ್ತು. ಸೊ ಹೋಗೋಣ, ಎಲ್ಲ ಕೆಲಸ ಎಲ್ಲ ಮುಗಿಸಿದ್ವು, ನಮ್ಮದೆಲ್ಲ ಬಂದಿದ್ದ ಕೆಲಸ ಎಲ್ಲ ಆಗಿತ್ತಲ್ಲ. ಸೊ ಊರಿಗೆ ಹೋಗೋಣ ಅಂತ ಹೊರಟ್ವಿ. ಚಿಕ್ಕಮಂಗ್ಳೂರು ಬಂದ್ವಿ. ಬಟ್ ಇವತ್ತು ಗಣರಾಜ್ಯೋತ್ಸವ ಅಲ್ವಾ, ಸೊ ಅದ್ರ ಸ್ಪೆಷಲ್ ಚಿಕ್ಕಮಂಗ್ಳೂರಲ್ಲಿ ಪುಷ್ಪಾಲಂಕಾರ ಎಲ್ಲ ಮಾಡಿದರು. ಸೊ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ನಾನು ಚೇತು ಮಾತಾಡ್ಕೊಂಡ್ವಿ. ಸೊ ಅವ್ರ ಜೊತೆ ಲೋಚಿನಿ ಇದ್ರಲ್ಲ, ಸೊ ಹೋಗೋಣ ಅಂದ್ಕೊಂಡು ಹೋಗೋಣ ಅಂತ ಹೊರಡ್ವಿ. ಪ್ರತಿ ಗಣರಾಜ್ಯೋತ್ಸವದಲ್ಲೂ ಪುಷ್ಪಾಲಂಕಾರ ಮಾಡ್ತಾರೆ ಚಿಕ್ಕಮಂಗ್ಳೂರಲ್ಲಿ. ಅಂದರೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹತ್ರ ತೋಟಗಾರಿಕೆ ಇಲಾಖೆ, ಚಿಕ್ಕಮಂಗ್ಳೂರು ಉದ್ಯಾನವನ ಕಲಾ ಸಂಘ ಹಾಗೂ ಇತರ ಇಲಾಖೆಗಳ ಸಂಯುಕ್ತ ಪ್ರಯುಕ್ತ ಗಣರಾಜ್ಯೋತ್ಸವದ ಪ್ರಯುಕ್ತ ಚೈತ್ರೋತ್ಸವ ಫಲಪುಷ್ಪ ಪ್ರದರ್ಶನ 2025-26 ಸ್ಥಳ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನದಲ್ಲಿ ಆಯೋಜಿಸಿದ್ದಾರೆ. ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಾ ವೀಡಿಯೋಸ್ ಆದಷ್ಟು ಸ್ವಲ್ಪ ವೀಡಿಯೋಸ್ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟೆ. ಲೋಚಿದ್ದು ಫೋಟೋ ತೆಗಿಯೋಣ ಅಂತ ನಿಲ್ಲಿಸಿದೆ. ಸ್ಟಾರ್ಟಿಂಗ್ ಚಿಕ್ಕಮಂಗ್ಳೂರು ಅಂತ ಬರೆದಿದ್ದಾರೆ. ಅಲ್ಲಿ ಫೋಟೋ ತಗೊಳ್ಳೋಕೆ ತುಂಬ ಚೆನ್ನಾಗಿದೆ. ವೀಣೆ, ಬಟರ್ಫ್ಲೈ ತುಂಬ ಚೆನ್ನಾಗಿ ಮಾಡಿದ್ರು. ಮಾತ್ರ ಫ್ಲವರ್ಸಿಂದ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಚೇತು ಲೋಚಿನಲ್ಲಿ ನಿಲ್ಲಿಸಿ ಫೋಟೋ ತೆಗಿತಾಯಿದ್ರು. ಸೊ ನಾವು ಫೋಟೋಸ್ ತಗೊಂಡ್ವಿ. ಬಟ್ ಅದು ವೀಡಿಯೋ ಬೇರೆಯವ್ರು ಇರಲಿಲ್ವಲ್ಲ, ಸೊ ನಾನು ವೀಡಿಯೋಸ್ ಮಾಡ್ತಾಯಿದ್ದೆ. ಚೇತು ಲೋಚಿನ ಕರ್ಕೊಂಡು ಮುಂದೆ ಹೋಗ್ತಾಯಿದ್ರು. ನೋಡಿ, ಇಲ್ಲಿ ಬಟರ್ಫ್ಲೈ ಕೂಡ ಇದೆ. ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಫ್ಲವರ್ಸಲ್ಲಿ. ಸೊ ಚೇತುಗೆ ನಿಂತು ನಾನು ಫೋಟೋಸ್ ತಗೋತೀನಿ ಅಂತ ಹಾಗೆ ವೀಡಿಯೋಸ್ ಕೂಡ ಮಾಡಿಕೊಂಡೆ. ಅವ್ರದ್ದು ಚಿಟ್ಟೆ ಕಲಾಕೃತಿ ತುಂಬ ಚೆನ್ನಾಗಿತ್ತು. ಈ ಸೈಡೆಲ್ಲ ವೆಜಿಟೇಬಲ್ಸ್ ಎಲ್ಲ ಇಟ್ಟಿದ್ರು. ಅದ್ರದಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದರು. ನೋಡಿ, ಫುಲ್ ಹೂವು ಎಲ್ಲ ಥರದ್ದು ಇಟ್ಟಿದ್ರು. ತುಂಬ ಖುಷಿ ಆಯಿತು ನನಗೆ ನೋಡಿ. ಇಲ್ಲಿ ಫ್ಲವರ್ಸ್ ಎಲ್ಲ ಇಟ್ಟಿದ್ದಾರೆ. ಇದರಲ್ಲಿ ಏನೋ ಡಿಫ್ರೆಂಟಾಗಿ ಗಿಳಿ ಎಲ್ಲ ಮಾಡಿದ್ದಾರೆ. ಬಟ್ ಎಲ್ಲ ಚಂದ ಮಾಡಿದರು. ಮಾತ್ರ ಈ ಕಡೆ ಎಲ್ಲ ಸ್ಟಾಲ್ ಹಾಕಿದ್ರು. ಈ ಕಡೆ ಹಾರ್ಟ್ ಶೇಪ್ ಒಂದು ಮಾಡಿದ್ರು. ಫೋಟೋ ಕ್ಲಿಪ್ಪಿಂಗ್ಸಿಗೆ ತುಂಬ ಚೆನ್ನಾಗಿತ್ತು ಈ ಜಾಗ. ಸೊ ಅಲ್ಲಿ ಲೋಚಿದ ಫೋಟೋಸ್ ತೆಗಿಯೋಕ್ಕೆ ಅಂತ ಹೋದ್ರು. ಅಷ್ಟೊತ್ತಿಗೆ ನಾವು ಸೆಲ್ಫಿ ತಗೊಳ್ಳೋಣ ಅಂತ ಹೋದ್ವಿ. ಸೊ ನಾನು ವೀಡಿಯೋಸ್ ಮಾಡ್ಕೊತಾ ಇದ್ನಲ್ಲ, ಹಾಗಾಗಿ ಮೊಬೈಲ್ ಆ ಕಡೆ ಆಯಿತು. ಸೆಲ್ಫಿ ತೊಗೊಂಡು ಆಮೇಲೆ ಈಚೆ ಹೋದ್ವಿ ನಾನು ಲೋಚಿ. ಬಟ್ ಚೆನ್ನಾಗಿತ್ತು. ಫ್ಲವರ್ಸ್ದಿಂದೆಲ್ಲ ನೋಡಿ, ಇಲ್ಲಿ ಬುದ್ಧನ ಕಲ್ಪವೃಕ್ಷ ಇದು ತುಂಬ ಚೆನ್ನಾಗಿ ಮಾಡಿದರು. ಸೊ ಇದ್ರದ್ದು ವಿಡಿಯೋ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಇಲ್ಲೆಲ್ಲ ಪೊಲೀಸ್ ಇದ್ದರು ಸೆಕ್ಯೂರಿಟಿಗಿಂತ. ಇದು ಚಿಕ್ಕಮಂಗ್ಳೂರದ ಫೇಮಸ್ ದೇವಿರಮ್ಮ ಬೆಟ್ಟ ಅಂತ ಗೊತ್ತಿರುತ್ತೆ. ದೀಪಾವಳಿ ಟೈಮಲ್ಲಿ ದೇವಿರಮ್ಮನ ಬೆಟ್ಟ ಹತ್ತುತ್ತಾರೆ. ಆ ಟೈಮಲ್ಲಿ ದೇವರಿಗೆ ತುಂಬ ವಿಶೇಷ. ಸೊ ಅದ್ರದ್ದು ಕೂಡ ಹೂವಿನಲ್ಲಿ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಸೊ ನಾನು ಇವತ್ತು ಫಸ್ಟ್ ಡೇನೇ ಇದ್ದಿದ್ದು. ನಾವು ನೆಕ್ಸ್ಟು ಚೇತುಗಲ್ಲೇ ಅವ್ರ ಕಾಲೇಜಿಂದ ಡ್ಯೂಟಿ ಹಾಕಿದ್ದಾರೆ. ಸ್ಟಾಲ್ ಹಾಕಿದ್ದಾರೆ ಅವ್ರ ಕಾಲೇಜಲ್ಲಿ ಸೈನ್ಸಸ್ಸು. ಸೊ ನಾಳೆ ಚೇತುಗೆ ಡ್ಯೂಟಿ ಇದೆ. ಇವತ್ತು ರಜೆ ಇತ್ತು ಅವ್ರಿಗೆ. ಸೊ ಹಾಗಾಗಿ ಇವತ್ತೇ ಹೋಗೋಣ. ಮತ್ತು ನನಗೇನು ಕರ್ಕೊಂಡು ಹೋಗೋಕ್ಕಾಗಲ್ಲ ನಿಮ್ಮನ್ನ ಅಂತ ಚೇತು ಇವತ್ತೇ ನಮ್ಮನ್ನು ಕರ್ಕೊಂಡು ಬಂದರು ನೋಡೋಕ್ಕೆ ಅಂತ. ನೋಡಿ, ಇಲ್ಲಿ ಸ್ಕೂಲ್ಗೂ ಮಕ್ಕಳು, ಟೀಚರ್ಸು ಎಲ್ಲ ಚೆನ್ನಾಗಿದೆ. ಲೋಚನ್ಗಂತೂ ಇದು ನೋಡಿ ಫುಲ್ ಖುಷಿ. ಆಮೇಲೆ ಕೆಲವು ಸ್ಕೂಲಿಂದ ಮಕ್ಕಳು ಕರ್ಕೊಂಡ್ಬಂದು ಅವ್ರ ಸರ್ಗಳು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಏನು ಇಲ್ಲ ಅಂತ. ಸೊ ನಾವು ಹಾಗೆ ಮುಂದೆ ಬರ್ತಾ ಪಂಚಾಯಿತಿ ಮತ್ತು ಟೀಚರ್ಸ್ಗಳು, ನರ್ಸು, ಡಾಕ್ಟ್ರು ಎಲ್ಲರದ್ದು ಇತ್ತು. ವೀಣೆ ನೋಡಿ, ಇಲ್ಲಿ ಫಿಶ್ ಕೂಡ ಇದೆ. ಫಿಶ್ಶನ್ನು ಸ್ವಲ್ಪ ಫ್ಲವರಲ್ಲಿ ಮಾಡಿದರು. ಸೊ ಇಲ್ಲಿ ಎಲ್ಲ ಫ್ಲವರಲ್ಲೇ ಆಲ್ಮೋಸ್ಟ್ ಇಲ್ಲಿ ಜಾಸ್ತಿ ಮಾಡಿದ್ದಾರೆ. ನೋಡೋಕ್ಕೆ ಚೆನ್ನಾಗಿತ್ತು. ಮತ್ತು ಫಿಶ್ ಟ್ಯಾಂಕ್ ಎಲ್ಲ ಇತ್ತು. ಲೋಚನ್ಗಂತೂ ಫಿಶ್ ಟ್ಯಾಂಕ್ ಅಂದರೆ ತುಂಬ ಇಷ್ಟ. ಸೊ ಅದನ್ನ ನೋಡಬೇಕು ಬಾಪ ಈ ಕಡೆ ಬಂದರೂ ಬಿಡಲಿಲ್ಲ, ಮತ್ತೆ ಕರ್ಕೊಂಡೋದ. ಇದೆಲ್ಲ ಏನೋ ತುಂಬ ಚೆನ್ನಾಗಿ ಮಾಡಿದರು. ನೋಡೋಕೆ ಖುಷಿ ಆಗ್ತಾಯಿತ್ತು. ಬಟ್ ಲೋಚನು ಅದು ಫಿಶ್ ಟ್ಯಾಂಕ್ ಹತ್ರ ಒಂದು ತುಂಬ ದೊಡ್ಡ ಮೀನಿತ್ತಲ್ಲ, ಸೊ ಅದು ಮೇಲ್ಗಡೆ ಕೂತಿತ್ತು. ಅದನ್ನ ನೋಡೋಕೆ ನಿಂತ್ಕೊಂಡ. ಅಕ್ವೇರಿಯಮಲ್ಲೆಲ್ಲ ತುಂಬ ಚೆಂದ ಕಾಣಿಸ್ತಾ ಇದ್ದ ಫಿಶ್ಗಳು. ನೋಡೋಕೆ ಖುಷಿ ಆಗ್ತಿತ್ತು. ಈಗ ಎಲ್ಲ ಕೆಲವರು ಅರೇಂಜ್ಮೆಂಟ್ ಮಾಡ್ಕೋತಾ ಇದ್ದರು. ಬೆಳಗ್ಗೆನೇ ನಾವು ಆಲ್ಮೋಸ್ಟ್ 11:30 11:40 ಹಂಗೆ ಹೋಗಿದ್ವಿ ನಾವು. ಅವಾಗ ಎಲ್ಲರೂ ರೆಡಿ ಮಾಡ್ಕೊತಾಯಿದ್ರು. ಸೊ ನಾವು ಇವಾಗ ಹೋದ್ವಲ್ಲ, ವೀಡಿಯೋಸ್ ಮಾಡ್ಕೊಂಡು ಹಾಗೆ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಚೇತು ಅದರಲ್ಲೇ ಸೆಲ್ಫಿ ತೆಗಿತಾಯಿದ್ರು. 3 ಜನ ಅಂತೂ ಸೆಲ್ಫಿ ತಕ್ಕೊಂಡು ಮತ್ತೆ ಲೋಚನ್ ಬಿಡಲಿಲ್ಲ. ಅಕ್ವೇರಿಯಮ್ ಹತ್ರನೇ ಬಂದು ಫಿಶ್ ನೋಡಬೇಕು ಬನ್ನಿ ಅಂತ ಅವ್ರ ಅಪ್ಪನ ಹೇಳ್ಕೊಂಡು ಬಂದ. ಸೊ ನಾನು ಬಂದೆ. ಹಾಗೆ ನಾನು ಟ್ರೈ ಮಾಡಿದೆ ಅದೊಂದು ಫಿಶಿಂಗ್ ವಿಡಿಯೋ ತೆಗಿಯೋಣ ಅಂತ ಆಗಲಿಲ್ಲ. ಬಟ್ ಇದು ನೋಡಿ, ತರಕಾರಿಗಳಲ್ಲಿ ಮಾಡಿದ್ದಾರೆ. ವಿಘ್ನ ವಿನಾಶಕ ತುಂಬ ಚೆಂದ ಮಾಡಿದ್ದಾರೆ. ಇದನ್ನ ಮಾತ್ರ ನೋಡೋಕೆ ಖುಷಿ ಆಗ್ತಿತ್ತು. ಎಲ್ಲರೂ ನಿಂತ್ಕೊಂಡಿದ್ರು, ಸರಿಯಾಗಿ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಪೊಲೀಸ್ನವ್ರು ಮಾತ್ರ ನಿಜ ಗ್ರೇಟು. ಎಲ್ಲ ಕಡೆನೂ
ಎಲ್ಲ ಕಡೆನೂ ನೋಡ್ಕೊಳ್ತಾ ಇದ್ರು ಅವರು ಪಾಪ. ತರಕಾರಿಯಿಂದ ಇದನ್ನ ಮಾಡಿರೋದು ನೋಡಿ. ವಿಘ್ನ ವಿನಾಯಕ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ಇಲ್ಲಿ ನವಿಲು, ಫಿಶ್ಶು, ಹಾಗಲಕಾಯಲ್ಲಿನೂ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೆಲ್ಲ ನೋಡೋಕೆ ಖುಷಿ ಆಗ್ತಾ ಇತ್ತು ನಮಗೆ. ಲೋಚನಂತೂ ಇದೆಲ್ಲ ನೋಡಿ ಏನಿದು, ಇದರಲ್ಲಿ ಏನರಲ್ಲಿ ಮಾಡಿದ್ದಾರೆ ಅಂತೆಲ್ಲ ತುಂಬ ಕ್ವಶನ್ ಆಗ್ತಾ ಕೇಳ್ತಾ ಇದ್ದಾರಪ್ಪನಪ್ಪ. ಇದರಲ್ಲಿ ಏನು ಮಾಡಿದ್ದಾರಪ್ಪ, ಇದು ಯಾವುದರಿಂದ ಮಾಡಿರೋದಪ್ಪ, ಇದೇನು ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ, ಇದೆಲ್ಲ ಕಲ್ಲಂಗಡಿ ಹಣ್ಣು ಅಂತ ತುಂಬ ಕೇಳ್ತಾ ಇತ್ತು. ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಮುಂದೆ ಕರ್ಕೊಂಡು ಹೋದ್ವಿ. ಎಲ್ಲ ನೋಡೋಕ್ಕಾಗುತ್ತೆ, ಚೆನ್ನಾಗಿರುತ್ತೆ. ಇದು ಕ್ರಿಕೆಟ್ ಗರ್ಲ್ಸ್ ವಿಶ್ವಕಪ್ ವಿನ್ ಆಗಿದ್ರಲ್ಲ, ಅದ್ರದ್ದು ಒಂದು ಮಾಡಿ ಹಾಕಿದ್ರು. ತುಂಬ ಚೆನ್ನಾಗಿತ್ತು ನೋಡಿ. ಮಹಿಳಾ ವಿಶ್ವಕಪ್ ಅದನ್ನು ಚೆಂದ ಮಾಡಿದರು. ಅದ್ರದ್ದು ಒಂದು ವಿಡಿಯೋ ಮಾಡಿಕೊಂಡು ಮುಂದೆ ನೆಕ್ಸ್ಟು ನೋಡೋಣ. ಇಲ್ಲಿ ಕೆಲ ಸ್ಟಾಲ್ಗಳೆಲ್ಲ ಹಾಕ್ಕೊಂಡಿದ್ರು. ಬಟ್ ಚೆನ್ನಾಗಿತ್ತು. ಬಟ್ ನಾವೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಮುಂದೆ ನೋಡ್ಕೊಂಡು ಹೋಗೋಣ. ಇಲ್ಲಿ ಹಾಗೆ ಸ್ಯಾರೀಸ್ ಕೂಡ ಹಾಕಿದ್ರು. ಮೈಸೂರು ಸಿಲ್ಕ್ ಸ್ಯಾರಿ ಅದು, ಮತ್ತು ಇದು ಸಾಲುಮರದ ತಿಮ್ಮಕ್ಕ ಅವ್ರದ್ದು ಮಾಡಿದರು ಪ್ರತಿಮೆ ಎಲ್ಲ. ಬಟ್ ಈ ಕಡೆ ಸ್ಟಾಲ್ ಹಾಕಿದ್ರಲ್ಲ, ಅಲ್ಲಿ ನೋಡೋಣ ಅಂತ ಬಂದ್ವಿ. ಬಟ್ ನಾವು ಅಲ್ಲೇನು ಪರ್ಚೇಸ್ ಮಾಡಲ್ವಲ್ಲ, ಸೊ ನಾನು ಆ ಕಡೆ ಹೋಗಲಿಲ್ಲ. ಇದು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೊಂದು ಪಾಪುಪಲ್ಲಿ ಫೋಟೋ ತೆಗ್ಸ್ಕೊಳ್ಳೋಕ್ಕೆ ಅಂತಿತ್ತು, ಅದನ್ನು ವೀಡಿಯೋಸ್ ಮಾಡ್ಕೊಂಡು ಮುಂದೆ ಹೋದೆ. ಚೇತುಲೋಚಿ ಮುಂದೆ ಹೋಗ್ತಾನೇ ಇದ್ರು ನೋಡಿ. ಇಲ್ಲೆಲ್ಲ ಸ್ಟಾಲ್ ಹಾಕಿದ್ದಾರೆ, ಆಯಿಲ್ಗಳು. ಇಲ್ಲಿ ಕೆಲವ್ರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸ್ಟಾಲ್ನ ಅಂಗಡಿನ ಹಾಕ್ಕೊಂಡಿದ್ರು. ಇನ್ನು ಕೆಲವರೆಲ್ಲ ಸ್ಟಾರ್ಟ್ ಮಾಡಿದರು. ಸೊ ಇಲ್ಲಿ ನೆಕ್ಸ್ಟ್ ಎಲ್ಲ ನೋಡ್ಕೊಂಡು ಗರ್ಜಿಕಾಯಿ ಅಂತೆ, ಮನೆಯಿಂದ ಹೋಮ್ ಮೇಡಿಂದು ಎಲ್ಲ ಥರ ತಿಂಡಿ ತಿನಿಸು ಎಲ್ಲ ಮಾಡಿಕೊಂಡು ಇದ್ದರು. ಚೆನ್ನಾಗಿ ನವಣೆ ಇದರಲ್ಲಿ ಏನು ಕರ್ಜಿಕಾಯಿ ಎಲ್ಲ ಮಾಡಿದರು. ಸೊ ನನಗೆ ಚಿಕ್ಕಿ ಅಂದರೆ ತುಂಬ ಇಷ್ಟ, ಕಡಲೆ ಮಿಠಾಯಿ. ಸೊ ಇದು ಬೇಕು ಅದು ಬೇಕು ಅಂತಿದ್ರು ಚೇತು. ಅದಕ್ಕೆ ನನಗೆ ಇದೆಲ್ಲ ಅದು ಬೇಕು ಅಂಥೇಳಿ ಅದನ್ನು ತೊಗೊಂಡೆ. ತುಂಬ ಚೆನ್ನಾಗಿತ್ತು, ಅಂದರೆ ನನಗೆ ತುಂಬ ಇಷ್ಟ ಇತ್ತು ತಿನ್ನೋಕ್ಕೆ. ಸೊ ಹಂಗಾಗಿ ಅದೊಂದು ತಗೊಟ್ರು ಅಲ್ಲಿ ನನಗೆ. ಲೋಚಿ ಆಟ ಸಾಮಾನು ಬೇಕು ಅಂತ ಕಾಯ್ತಾಯಿದ್ರು. ಬಟ್ ನಮ್ಮ ಆ ಕಡೆ ಕರ್ಕೊಂಡು ಹೋಗಲಿಲ್ಲ ಅವ್ರನ್ನ, ಅವ್ರಿಗೆ ಗೊತ್ತಾದರೆ ಮತ್ತೆ ಹಠ ಮಾಡ್ತಾರೆ ಅಂತ. ಸೊ ಇಲ್ಲೆಲ್ಲ ಸ್ಟಾಲ್ ಹಾಕಿದ್ರಲ್ಲ, ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಮುಂದೆ ಹೋದ್ವಿ. ಇಲ್ಲೂ ತುಂಬ ಚೆನ್ನಾಗಿ ಮಾಡಿದರು. ಬಟ್ ಮೈಸೂರು ಸಿಲ್ಕ್, ಇಲ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಇತ್ತು ತೊಗೊಳ್ಳೋದಾದ್ರೆ. ಬಟ್ ನಾನು ಹಾಗೆ ಜಸ್ಟ್ ನೋಡ್ಕೊಂಡು ಬಂದೆ, ನಾವೇನು ಪರ್ಚೇಸ್ ಮಾಡೋ ಐಡಿಯಾ ಇರಲಿಲ್ಲ. ಈಗ ಆಲ್ಮೋಸ್ಟ್ ಶಾಪಿಂಗ್ ಹತ್ತಿರದಲ್ಲೇ ಆಗಿತ್ತಲ್ಲ. ಸೊ ಇಲ್ಲೂ ಸ್ಯಾರೀಸ್ ಹಾಕಿದ್ದು. ಸ್ಯಾರೀಸ್ಗಳು ಮಾತ್ರ ತುಂಬ ಚೆನ್ನಾಗಿತ್ತು. KICC ಮೈಸೂರು ಸಿಲ್ಕ್ ಕೂಡ ಇದೆ, ಇಲ್ಲಿ ಕೂಡ ಹಾಕಿದ್ರು. ಮತ್ತು ಶರ್ಟ್ಸ್ಗಳೆಲ್ಲ ಹಾಕಿದ್ರು. ಬಟ್ ಸ್ಯಾರಿಗಳು ಮಾತ್ರ ತುಂಬ ಚೆನ್ನಾಗಿದ್ದು. ಮತ್ತು ಏನು ಇಳ್ಕಲ್ ಸೀರೆ ಏನೋ ಅದು ಕೂಡ ಇತ್ತು ನೋಡಿ. ಇಲ್ಲಿ ಚೇತು ಇದ್ರ ಬಗ್ಗೆ ಹೇಳ್ತಾಯಿದ್ರು. ಬಟ್ ನನಗೆ ಅಷ್ಟು ಇದು ಸೀರೆಗಳ ಬಗ್ಗೆ ಐಡಿಯಾ ಅಂದರೆ ಅಷ್ಟು ಗೊತ್ತಿಲ್ಲ. ಇದು ತುಂಬ ಫೇಮಸ್ಸು ಅಂತ ಚೇತು ಹೇಳ್ತಾಯಿದ್ರು. ಇದು ತುಂಬ ಹಳೆಯ ಕಾಲದ್ದು ಅಂತ. ಇಲ್ಲಿ ಕೂಡ ಸ್ಯಾರಿ ತುಂಬ ಚೆನ್ನಾಗಿದ್ದ. ಬಟ್ ತಗೊಳಕ್ಕೆ ಹೋಗಲಿಲ್ಲ, ಜಸ್ಟ್ ಹಾಗೆ ನೋಡ್ಕೊಂಡು ವೀಡಿಯೋಸ್ ಮಾಡ್ಕೊಂಬಂದೆ. ತುಂಬ ಚೆನ್ನಾಗಿದೆ ಸ್ಯಾರೀಸ್ಗಳೆಲ್ಲ ನೋಡೋಕೆ ಮಾತ್ರ, ತಗೋಬೋದು ಬೇಕಂದರೆ. ಬಟ್ ಈಗ ನಾನು ಸದ್ಯಕ್ಕೆ ತೊಗೊಳಕ್ಕೆ ಬಂದರೆ ಇತ್ತೀಚೆಗೆ ಶಾಪಿಂಗ್ ಮಾಡಿದ್ನಲ್ಲ ಗೃಹಪ್ರವೇಶಕ್ಕೆ, ಹಾಗಾಗಿ ತೊಗೊಳಕ್ಕೆ ಹೋಗಲಿಲ್ಲ. ಇಲ್ಲೂ ಎಲ್ಲ ಬಟ್ಟೆಗಳದ್ದು ಎಲ್ಲ ಸ್ಟಾಲ್ ಹಾಕೊಂಡಿದ್ರು. ನೆಕ್ಸ್ಟ್ ಇದೆಲ್ಲ ನೋಡಿ ಮುಗೀತು. ಸೊ ಮುಂದೆ ಹೊರಟ್ವಿ. ಮುಂದೆ ನೆಕ್ಸ್ಟ್ ನೋಡೋಣ ಇನ್ನೇನು ಹಾಕಿದ್ದಾರೆ ಅಂತ. ಮುಂದೆ ಚೇತೂರು ಕಾಲೇಜಿಂದ ಹಾಕಿದ್ರು. ಬಟ್ ಅವ್ರ ಜೊತೆ ಎಲ್ಲ ಮಾತಾಡೋ ಸರ್ಗಳ ಚೇತು ಕೊಲೀಗ್ಸ್ ಎಲ್ಲ ಇದ್ರಲ್ಲ, ಸೊ ಅವ್ರ ಜೊತೆ ಮಾತಾಡೋ ಬಿಸಿ ನಾನು ವೀಡಿಯೋಸ್ ಅಲ್ಲಿದ್ದು ಮಾಡ್ಕೊಳ್ಲಿಲ್ಲ. ಅವ್ರ ಜೊತೆ ಮಾತಾಡ್ಕೊಂಡು ಇಲ್ಲೆಲ್ಲ ಮುಗಿಸಿ ನೆಕ್ಸ್ಟ್ ಹೊರಗಡೆ ಬಂದ್ವಿ ನಾವು. ಇಲ್ಲೆಲ್ಲ ಆಲ್ಮೋಸ್ಟ್ ನೋಡಾಗಿತ್ತು. ಆ ಕಡೆ ಸೈಡು ಆಟ ಸಾಮಾನು ಎಲ್ಲ ಇತ್ತು ಲೋಚಂದು. ಇನ್ನು ಲೋಚಿನ ಆ ಕಡೆ ಕರ್ಕೊಂಡು ಹೋಗ್ಬಿಟ್ರೆ ಹಠ ಮಾಡ್ತಾರೆ ಅಂಥೇಳಿ ನಾವು ಮೆಲ್ಲ ಈ ಕಡೆ ಕರ್ಕೊಂಬಂದು ಹೊರಗಡೆ ಚಾಟ್ಸ್ ಎಲ್ಲ ಹಾಕ್ತಾಯಿದ್ರು. ಬಟ್ ನಾವು ಫಸ್ಟು ಹೋಗೋ ಟೈಮಲ್ಲಿ ಗ್ಯಾಸ್ ಲೀಕ್ ಆಗಿ ಫುಲ್ ಬೆಂಕಿ ಇದಾಗ್ಬಿಡ್ತು ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಂಗಡೀಲಿ. ಅಷ್ಟರಲ್ಲಿ ಫೈರ್ ಇಂಜಿನ್ ಎಲ್ಲ ಬಂದರು. ಅಷ್ಟೊತ್ತಿಗೆ ಸರಿ ಅಂದರೆ ಗ್ಯಾಸ್ ಲೀಕ್ ಆಗಿ ಜೋರು ಗ್ಯಾಸ್ ಹತ್ತೈತೆ, ಕೆಳಗಡೆ ಎಣ್ಣೆ ಚೆಲ್ಬಿಟ್ಟಿತ್ತಲ್ಲ, ಬಗ್ಗಂತ ಬೆಂಕಿ ಹಚ್ಕೊಂಡ್ಬಿಡ್ತು. ಅಷ್ಟರಲ್ಲಿ ಫೈರ್ ಇಂಜಿನ್ ಅಲ್ಲೇ ಇದ್ರಲ್ಲ, ಬಂದು ಎಲ್ಲ ಸರಿ ಮಾಡಿದ್ರು ಒಂದು 5 ನಿಮಿಷಕ್ಕೆ. ಪಾಪ ಎಲ್ಲಿದ್ದವರೆಲ್ಲ ಜೋರಾಗಿ ಬಂದುಬಿಟ್ರು ಭಯಕ್ಕೆ. ನಾವು ಕೂಡ ಓಡಿ ಹಿಂದೆ ಬಂದುಬಿಟ್ವಿ. ಬಟ್ ಅಷ್ಟೆಲ್ಲ ಸರಿ ಆಯಿತು. ಆಮೇಲೆ ಮತ್ತೆ ಹೋಗಿ ನಾವು ನೋಡಿಕೊಂಡು ಹೊರಗಡೆ ಬಂದ್ವಿ. ಏನಾರು ತಿಂತೀರಾ ಅಂದರೆ ಚೇತು ಬೇಡ, ಇಲ್ಲಿ ಮನೆಗೆ ಹೋಗೋಣ ಅಂತ ಬಂದ್ವಿ ನಾವು.